ಸೊ ಫ್ರೆಂಡ್ಸ್, ಇದೇ ನೋಡಿ ತೇಲ್ಸಂಗ ಬಸ್ ಸ್ಟ್ಯಾಂಡ್. ಸೊ ಒಂದು ರೈಸು ಮತ್ತು ಬಜ್ಜಿ ಹೇಳಿದ್ದೇನೆ, ನೋಡೋಣ ಯಾವ ಥರ ಇರುತ್ತೆ ಅಂತ ಹೇಳಿ. ಫ್ರೆಂಡ್ಸ್, ಈಗ ಟೈಮು 1:30 ಆಗಿದೆ. ನಾವು ಬಂದಿದ್ದೀವಿ ಈಗ ವಿಜಯಪುರ ರೀಚ್ ಆಗಿದ್ದೀನಿ. ಈಗ ಅಯ್ಯನವ್ರೆ, ಎಷ್ಟು ವಯಸ್ಸು ನಿಮಗೆ? 20 ವರ್ಷ. ನೋಡಿ, 20 ವರ್ಷನಲ್ಲೇ ಇವರು ದುಡಿಮೆಗೆ ಕೈ ಹಾಕಿದ್ದಾರೆ. ಮತ್ತೆ ಆರಾಮಲ್ಲ ನೀನ? ಸೊ ಗೈಸ್, ಇದೇ ನೋಡಿ ಚಾಣಕ್ಯ ಕೋಚಿಂಗ್ ಕ್ಲಾಸ್. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ. ಸೊ ಗೈಸ್, ಇವತ್ತಿನ ಒಂದು ಬ್ಲಾಗನ್ನು ನಾನು ಚಿಕ್ಕೋಡಿ ಬಸ್ ಸ್ಟ್ಯಾಂಡಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಶೀತಲ್ನ ಮೀಟ್ ಆಗೋದಕ್ಕೆ ನಾನು ವಿಜಯಪುರಕ್ಕೆ ಹೊರಟಿದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ಕಂಪ್ಲೀಟ್ ವ್ಲಾಗಲ್ಲಿ ಇವತ್ತಿನ ಡೇ ಯಾವ ಥರ ಇರುತ್ತೆ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸೊ ಫ್ರೆಂಡ್ಸ್, ನೋಡ್ಬೋದು ಸರಿಯಾಗಿ 9:15 ಆಗಿದೆ. ನಿಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ವಿಜಯಪುರ ಕಡೆಗೆ. ರೀಚ್ ಆಗ್ತೀವಿ ಅಂತ ನಿಮಗೆಲ್ಲ ಅಪ್ಡೇಟ್ ಕೊಡ್ಬೇಕು. ಸೊ ಫ್ರೆಂಡ್ಸ್, ಇವಾಗ ಟೈಮ್ ಬಂದುಬಿಟ್ಟು 11:23 ಆಗಿದೆ. ಅಥಣಿಯಲ್ಲಿದ್ದೀವಿ ನಾವು ಇವಾಗ. ತೇಲ್ಸಂಗದಲ್ಲಿದ್ದೀವಿ, ತೇಲ್ಸಂಗ ಬಸ್ ಸ್ಟ್ಯಾಂಡ್. ಬೆಳಗ್ಗೆ ನಾಷ್ಟ ಮಾಡಿರಲಿಲ್ಲ, ಇವಾಗ ನಾಷ್ಟ ಮಾಡ್ತಾ ಇದ್ದೀವಿ. ಸೊ ಒಂದು ರೈಸು ಮತ್ತು ಬಜ್ಜಿ ಹೇಳಿದ್ದೇನೆ, ನೋಡೋಣ ಯಾವ ಥರ ಇರುತ್ತೆ ಅಂತ ಹೇಳಿ. ಸೊ ಫ್ರೆಂಡ್ಸ್, ನೋಡಿ ರೈಸ್ ಬಂದಿದೆ, ಟೇಸ್ಟ್ ಮಾಡಿ ನೋಡೋಣ ಯಾವ ಥರ ಇದೆ ಅಂತ. ಚೆನ್ನಾಗಿದೆ. ನಾಷ್ಟ ಮುಗಿಸೋಣ. ಸೊ ಫ್ರೆಂಡ್ಸ್, ಇದೇ ನೋಡಿ ತೇಲ್ಸಂಗ ಬಸ್ ಸ್ಟ್ಯಾಂಡ್. ಸೊ ಇಲ್ಲಿ ನಾನು ರೈಸ್ ಮತ್ತು ಬಜ್ಜಿ ಟೇಸ್ಟ್ ಮಾಡಿದೆ, ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಸೊ ಈಗ 12:30 ಆಗಿದೆ ಟೈಮ್. ನೋಡೋಣ ವಿಜಯಪುರಕ್ಕೆ ಹೋಗೋಷ್ಟರಲ್ಲಿ ಎಷ್ಟಾಗುತ್ತೆ ಅಂತ. ಸೊ ಬನ್ನಿ, ಜರ್ನಿ ಕಂಟಿನ್ಯೂ ಮಾಡೋಣ. ಮಿರಾಜ್ ವಿಜಯಪುರ. ಸೊ ನಾನು ಮೊದಲಿಗೆ ಚಿಕ್ಕೋಡಿಯಿಂದ ಒಂದು ಬಸ್ನಲ್ಲಿ ಅಥಣಿವರೆಗೆ ಬಂದು, ನಂತರ ಅಥಣಿಯಲ್ಲಿ ಬಸ್ ಚೇಂಜ್ ಮಾಡಿದೆ. ಸೊ ನೋಡಿ ಬಸ್ಗಳು ಯಾವ ಥರ ಬರ್ತಾಯಿವೆ ಅಂತ. ಫ್ರೆಂಡ್ಸ್, ಈಗ ಟೈಮು 1:30 ಆಗಿದೆ. ನಾವು ಬಂದಿದ್ದೀವಿ ಈಗ ವಿಜಯಪುರ ರೀಚ್ ಆಗಿದ್ದೀನಿ ಈಗ. ಸೊ ಇಲ್ಲಿಂದ ಒಂದು ಆಟೋ ಮಾಡಿಕೊಂಡು ಚಾಣಕ್ಯ ಕರಿಯರ್ ಅಕಾಡೆಮಿಗೆ ಹೋಗಬೇಕು. ಬನ್ನಿ ಹೋಗಿ ಶೀತಲ್ನ ಮೀಟ್ ಆಗೋಣ. ನೋಡಿ, ಇದು ನೋಡಿ ವಿಜಯಪುರ ಬಸ್ ಸ್ಟ್ಯಾಂಡ್. ಇದು ಯಾವ ಥರ ಇದೆ ಅಂತ. ಬನ್ನಿ, ಅಲ್ಲಿ ಹೊರಗಡೆ ಆಟೋ ಇದೆ, ಆಟೋವನ್ನು ಪಿಕ್ ಮಾಡಿಕೊಂಡು ಶೀತಲ್ ಕಡೆಗೆ ಹೋಗೋಣ. ಸೊ ಗೈಸ್, ವಿಜಯಪುರ ಹೊಸ ಬಸ್ ಸ್ಟ್ಯಾಂಡಿಂದ ಈಗ ನಾವು ಹೊರಟಿದ್ದೀವಿ ಚಾಣಕ್ಯ ಕರಿಯರ್ ಅಕಾಡೆಮಿಗೆ. ಸೊ ಬನ್ನಿ ಹೋಗೋಣ. ಆಟೋಲ್ಲಿ ಹೊಂಟಿದ್ದೀವಿ, ವಿಡಿಯೋ ಮಾಡ್ತಾ ಇದ್ದೀವಿ. ಫ್ರೆಂಡ್, ನಿಮ್ಮ ಹೆಸರೇನು? ಅಯಾನ್ ಅಂತ ಇವರು. ಇಲ್ಲಿಂದ ನಮಗೆ 30 ರೂಪಾಯಿ ಚಾರ್ಜ್ ಮಾಡಿದರು ಚಾಣಕ್ಯ ಅಕಾಡೆಮಿಗೆ ಹೋಗಲಿಕ್ಕೆ. ಅಯಾನ್ ಅವರೇ, ಎಷ್ಟು ವಯಸ್ಸು ನಿಮಗೆ? 20 ವರ್ಷ. ನೋಡಿ, 20 ವರ್ಷನಲ್ಲೇ ಇವರು ದುಡಿಮೆಗೆ ಕೈ ಹಾಕಿದ್ದಾರೆ. ಬನ್ನಿ ಗಾಯ್ಸ್, ಹೋಗೋಣ. ಫ್ರೆಂಡ್ಸ್, ಈಗ ಚಾಣಕ್ಯ ಅಕಾಡೆಮಿ ಮುಂದೆ ನಾನಿದ್ದೀನಿ. ಸೊ ಅಲ್ಲಿ ನೋಡ್ಬೋದು ಮೇಲೆ ಶೀತಲ್ ಹಾಯ್ ಮಾಡ್ತಾ ಇದ್ದಾಳೆ. ಬನ್ನಿ ಮೇಲ್ಗಡೆ ಹೋಗೋಣ. ಸೊ ಬನ್ನಿ ಫ್ರೆಂಡ್ಸ್, 3rd ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಶೀತಲ್ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅಂತ ನೋಡೋಣ. ಮತ್ತೆ ಆರಾಮಲ್ಲ ನೀನ? ಹೆಂಗೆ ನಡೆದೈತಿ ಸ್ಟಡಿ ಅದು? ಹಾಂ, ಚಲೋ ನಡೆದೈತಿ. ಮತ್ತೇನ ಮತ್ತೆ ಆಫೀಸ್ಗೆ ಹೋಗೋದ? ನಡ್ರಿ. ಸೊ ಗೈಸ್, ಇದೇ ನೋಡಿ ಚಾಣಕ್ಯ ಕೋಚಿಂಗ್ ಕ್ಲಾಸ್ ಅಕಾಡೆಮಿದ ಕ್ಲಾಸ್ ಇದು.
ಅದಾವ್ರಿ ಸಪ್ರೇಟ್ ಎಲ್ಲ KS ಕೋಚಿಂಗ್ ಇರ್ತೈತಿ. ಅದಾದ್ಮೇಲೆ ನಮ್ಮದು ಇವಾಗ ಸದ್ಯಕ್ಕೆ ಬ್ಯಾಚ್ ನಮ್ಮದು ಸ್ಟಾರ್ಟ್ ಆಗೈತಿ. ಸೊ ಇವೆಲ್ಲ ಬೋರ್ಡ್ ಮ್ಯಾಗ ಬರ್ತಾರೆ, ಹಿಂಗೆ ಬರ್ತಾರ ಬಾಡಿ ಮ್ಯಾಗ ಆಗ್ಬೋದ. ಆದ್ರೆ ಕೆಲವೊಂದೆಲ್ಲ ಪಾಯಿಂಟ್ಸ್ ಬರ್ದಿರ್ತಾರ್ರಿ, ಟ್ರಿಕ್ಸ್ ಇದ್ದಿರ್ತಾವ, ಶಾರ್ಟ್ಕಟ್ ಕೀಸ್ ಇದ್ದಿರ್ತಾವ. ಸೊ ಗೋಡೆ ಎಲ್ಲ ತುಂಬಿಸ್ಬಿಟ್ಟಿದ್ದಾರೆ. ಸೊ ಅಲ್ಲೆಲ್ಲ ಮೇಲೆ ಹತ್ತಿ ಯಾವ ಥರ ಬರ್ದಿರ್ಬೇಕು ನೋಡಲ್ಲಿ. ಸೊ ಯಾರೋ ಡಿ ಬಾಸು RCB ಎಂಥದ್ದು ಬರೆದಿದ್ದಾರೆ ಗೈಸ್. ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ? ಹೋಪ್ ಎಲ್ಲರೂ ಆರಾಮಿದ್ರಿ ಅನ್ಕೊಂಡಿದ್ದೀನಿ. ಹಂಗೆ ಬರ್ತಕ್ಕಂಥ ನಮ್ಮ ವೀಡಿಯೋಸ್ನೆಲ್ಲರೂ ನೋಡಿ ಎಂಜಾಯ್ ಮಾಡಿರಿ, ಹಂಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಸೊ ಪಾಸಿಬಲ್ ಆದರೆ ನಾನು ವ್ಲಾಗ್ ಮಾಡ್ತೀನಿ. ಸೊ ನನ್ನ ಕಾಲೇಜ್ ಟೈಮಿಂಗ್ ಹೆಂಗಿದೆ ಅಂದರೆ ಮಾರ್ನಿಂಗ್ 7 o'clock ಟು ಈವ್ನಿಂಗ್ 7:30ವರೆಗೂ ಇದೆ. ಹಾಗಾಗಿ ನನಗೆ ಮಿಡ್ಲಲ್ಲಿ ಟೈಮೇ ಸಿಗೋದಿಲ್ಲ. ಕಂಟಿನ್ಯೂಸ್ ಆಗಿ ಕ್ಲಾಸ್ ಇರುತ್ತೆ. 10 to 10:30 ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಇರುತ್ತೆ. 1:30 to 3 o'clock ತನಕ ಊಟಕ್ಕೆ ಬ್ರೇಕ್ ಇರುತ್ತೆ. ಹಾಗೆ ನೆಕ್ಸ್ಟ್ 7:30ಗೆ ಒಂದೇ ಸಲ. ಮಿಡಲಲ್ಲಿ 5 to 5:30 ಬ್ರೇಕ್ ಕೊಟ್ಟಿರ್ತಾರೆ, ಒಂದು 1/2 hour. ಸೊ ಅದರಲ್ಲಿ ಅದು ಇದು ಬರೆಯೋದು ಏನಾದರೂ ಇರುತ್ತೆ. ಹಾಗಾಗಿ ಬ್ಲಾಗಿನೂ ಮಾಡೋಕ್ಕೆ ಪಾಸಿಬಲ್ ಆಗಲ್ಲ. ಸೊ ನಾ ಏನು ಹೇಳಕತ್ತೇನಪ್ಪ ಅಂತಂದ್ರೆ, ನೀ ಈಗಂತೂ 4 ತಿಂಗಳು ಬ್ಲಾಗ್ ಬದಲು ತಲೆ ಕೆಡ್ಸ್ಕೊಬೇಡ. ಸೊ ನೀನಾಯ್ತೋ ನೀನು ಸ್ಟಡಿ ಆಯ್ತೋ ಅಷ್ಟೇ. ಸೊ ನಮ್ಮ ಯಜಮಾನ್ರೆಲ್ಲ ಬ್ಲಾಗ್ಸ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಸಪೋರ್ಟ್ ಮಾಡ್ತಾ ಇರಿ, ಬ್ಲಾಗ್ನ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಸೊ ನೀ ಮಾಡೋ ಟೈಮ್ ಬ್ಲಾಗ್ ನಾನು ಒಂದು ಚಂದ ಬರೋದಲ್ಲ. ಚಲೋ ಸೊ ಇರಲಿ, ನಮ್ದು ಏನೈತಿ, ಇದು ನಮ್ದು ಯೂಟ್ಯೂಬ್ ಚಾನಲನ್ನು ಉಳಿಸ್ಕೊಂಡು ಹೋಗಬೇಕು ಅನ್ನೋದು ನಮ್ಮದು ಮೇನ್ ಉದ್ದೇಶ. ಅದಕ್ಕೋಸ್ಕರ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ನಾನು ಇವಾಗ ಕ್ಲಾಸಿಗೆ ಜಾಯಿನ್ ಆಗಿ 1 week ಆಯಿತು. ಸೊ 1 weekವರೆಗೂ ಅಡ್ಜಸ್ಟ್ ಆಗುತ್ತೋ ಇಲ್ಲೋ ನೋಡೋಣ ಅಂತ ಹೇಳಿ ನಾನು ಅಡ್ಮಿಷನ್ ಮಾಡಿಸಿರಲಿಲ್ಲ. ಸೊ ಫೈನಲ್ ಇವಾಗ ನನಗೆ ರೂಮ್ ಕೂಡ ಅಡ್ಜಸ್ಟ್ ಆಗಿದೆ. ಹಾಗೆ ಊಟ ಕೂಡ ಪರವಾಗಿಲ್ಲ, ಒಂದ್ಸಲ ಚೆನ್ನಾಗಿ ಅನಿಸುತ್ತೆ, ಒಂದ್ಸಲ ಇಲ್ಲ, ಆದರೂ ಅಡ್ಜಸ್ಟ್ ಆಗ್ತಾ ಇದೆ, ಹಾಗೇನೂ ಇಲ್ಲ ಪ್ರಾಬ್ಲಮ್ಮು. ನೆಕ್ಸ್ಟು ಕ್ಲಾಸ್ದು ಕೂಡ ಹೆಂಗಂದರೆ, ಕ್ಲಾಸ್ ಒಳಗೆ ಬಂದರೆ ನೀವೆಲ್ಲನೂ ಮರ್ತೇ ಬಿಡ್ತೀರಾ. ಹೊರಗಡೆ ಊಟದಾಗಿರ್ಬೋದು, ಕ್ಲಾಸಲ್ಲಿ ಕಾನ್ಸಂಟ್ರೇಷನ್ ಹೋಗುತ್ತೆ. ಅದರಿಂದ ಸ್ಟಡಿ ತುಂಬ ಚೆನ್ನಾಗಾಗುತ್ತೆ. ಕ್ಲಾಸ್ಗಳು ಹೆಂಗೆ ನಡೀತಾವೆ? ಚೆನ್ನಾಗಿ ಹೇಳ್ಕೊಡ್ತಾರೋ? ಎಲ್ಲ ತಿಳಿಯೋಂಗ ಟ್ರಿಕ್ಸ್ ಎಲ್ಲ ಹೇಳ್ಕೊಡ್ತಾರಲ್ಲ? ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ನೀವು ಯಾರಾದರೂ ಜಾಯ್ನ್ ಆಗೋರಿದ್ರೆ ಆಗ್ಬೋದು, ಹೆಲ್ಪ್ಫುಲ್ ಇದೆ. ಸೊ ಯಾರಿಗೆ ನೆಸೆಸಿಟಿ ಇದೆ ಅವ್ರು ಬಂದು ಜಾಯ್ನ್ ಆಗ್ಬೋದು. ಕ್ಲಾಸಸ್ ಇವಾಗ 1 week ಆಯಿತು ಸ್ಟಾರ್ಟ್ ಆಗಿ. ಮಂಡೇಯಿಂದ ಸ್ಟಾರ್ಟ್ ಆಗಿದೆ ಕ್ಲಾಸು. ಆದರೆ ನಾನು ಮಂಡೇ ಜಾಯ್ನ್ ಆಗಲಿಲ್ಲ. ಟ್ಯೂಸ್ಡೇಯಿಂದ ಇವಾಗ ಕಂಟಿನ್ಯೂ. ಸಂಡೇ ಕೂಡ ರಜೆ ಇರೋದಿಲ್ಲ, ಕಂಟಿನ್ಯೂ ಕ್ಲಾಸಲ್ಲೇ ಇರ್ತಾರೆ. ಯಾವುದೇ ಹಬ್ಬಕ್ಕೂ ಕೂಡ ರಜೆ ಇರೋದಿಲ್ಲ ಅಂತೆ. ಕ್ಲಾಸ್ ರೂಮ್ ಎಲ್ಲ ಫುಲ್ ಸ್ಪೇಸಿಯಸ್ ಅದಲ್ಲ ಶೀತಲ್? ಸ್ಟ್ರೆಂತ್ ನಮ್ಮದು ಎಷ್ಟು ಇದು ಗೊತ್ತೇನ್ರಿ? ನಮ್ದು ಈ ಬ್ಯಾಚ್ನಾಗ 110 ಅನ್ನತ್ತಾರ್ರಿ. 110 ಈಗ ಸದ್ಯ ಅಡ್ಮಿಷನ್ ಆಗಿದ್ದು, ಇನ್ನ ಮತ್ತೆ ಬರ್ತಾ ಹೋಗ್ತಾ ಅಡ್ಮಿಷನ್. ಸೊ ಏನಪ್ಪ ಅಂತಂದ್ರೆ ಈಗ ಸದ್ಯ ಕಾಲ್ ಮಾಡೋದಲ್ಲ, ಹೀಗಾಗಿ ಕಂಟಿನ್ಯೂಸ್ಲಿ ಇದ್ರ ಮೇಲೆ ಚೇರ್ ಮೇಲೆ ಕೂಡಕ್ಕೆ ಆಗೋದಿಲ್ರಿ. ಮತ್ತೆ ಕೆಳಗೆ ಕೂಡಬೇಕು. ಕೆಳಗೆ ಕೂತಂದ್ರೆ ಒಂದು ಸ್ವಲ್ಪ ಕಂಫರ್ಟಬಲ್ ಅನಿಸ್ತೈತಿ. ಕಂಟಿನ್ಯೂಸ್ಲಿ ಏನು ಚೇರ್ ಮೇಲೂ ಕೂಡಕ್ಕಾಗಲ್ಲ, ಕಂಟಿನ್ಯೂಸ್ಲಿ ಕೆಳಗೂ ಕೂಡಕ್ಕಾಗೋದಿಲ್ಲ. ಎಲ್ಲ ಸೌಂಡ್ ಸಿಸ್ಟಮ್ ಎಲ್ಲ ಇದೆ. ಅಂದ್ರೆ ಧ್ವನಿ ಯಾರಿಗೂ ಮೈಕ್ಲೆ ಹೇಳ್ತಾರ್ರಿ. ಮೈಕ್ಲೆ ಹೇಳ್ತಾರಲ್ಲ, ಮೈಕ್ಲೆ ಏನೋ ಕ್ಲಾರಿಟಿ ಇರ್ತೈತ್ರಿ ವರ್ಡ್ಸ್ ಒಳಗೆ. CC ಕ್ಯಾಮ್ರಾ. ಎಸ್, ಓಕೆ. ರೂಮ್ಕ ನಡ್ರಲ್ಲ, ಇಲ್ಲೇ ರೂಮು 2 ನಿಮಿಷದ ಸಮೀಪ ಸಿಕ್ಕಿದೆ ಫ್ರೆಂಡ್ಸ್. ಹಂಗಾಗಿ ಏನೂ ಟೆನ್ಷನ್ ಇಲ್ಲ. ಭಾಳ ಹುಡ್ಕಾಡಿದ್ವಿ ನಾವು. ಅವತ್ತು ಬಂದಾಗ ಒಂದು 15-20 ಹುಡ್ಕಾಡಿ. ಆ ಲಾಸ್ಟ್ ಬ್ಲಾಗಲ್ಲಿ ನೋಡ್ಬೋದು ನೀವು ನನ್ನ ಫೇಸು. ನನಗಂತೂ ಮೂಡೇ ಇರಲಿಲ್ಲ, ಇರೋದಕ್ಕೆ ಮನಸ್ಸು ಇರ್ತಾ ಇರಲಿಲ್ಲ. ನಾನು ವಾಪಸ್ ಬರ್ತೀನಿ ಅಂತ ಇವ್ರಿಗೆ ಹೇಳ್ತಾ ಇದ್ದೆ, ಆದರೂ ಕರ್ಕೊಂಡು ಹೋಗಲಿಲ್ಲ, ಬಿಟ್ಟು ಹೋದರು. ಸೊ ಪರವಾಗಿಲ್ಲ, ಬಿಟ್ಟು ಹೋಗಿದ್ದಕ್ಕೆ ಇವಾಗ ನನಗೆ ಅನ್ನಿಸ್ತಾ ಇದೆ ಇದನ್ನೆಲ್ಲ ಒಳ್ಳೆಯದಾಯ್ತು ಅಂಥೇಳಿ. 4 ತಿಂಗಳು ಹೆಂಗಾದರೂ ಕಷ್ಟಪಡೋದು, ಮುಂದೆ ಲೈಫ್ ಲಾಂಗ್ ಸುಖವಾಗಿರಬಹುದು. ಸೊ ಇದೇನು ಬರೀ ನನ್ನ ಟೀಚರ್ ಕೋರ್ಸ್ಗೆ ಅಂತ ಅಷ್ಟೇ ಅಲ್ಲ, ಎಲ್ಲ ಎಕ್ಸಾಮ್ಸ್ಗೂ ಹೆಲ್ಪ್ ಆಗುತ್ತೆ. ಮೊದಲು ಗುರಿ ಇಡೋದು ಟೀಚರ್ ಕೋರ್ಸಿಗೆ ಗುರಿ ಇಡ್ತೀನಿ. ಬೀಳಲಿಲ್ಲ ಅಂದರೆ ಮತ್ತೆ SDA FDA ಗುರಿ ಹಾಕ್ತೀನಿ. ಆದರೆ ಆಲ್ಮೋಸ್ಟ್ 100% ಇದಕ್ಕೆ ಎಫರ್ಟ್ ಕೊಡ್ತಾ ಇದ್ದೀನಿ. ಸೊ ಚೆನ್ನಾಗಿ ಮಾಡ್ತೀನಿ, ನೋಡೋಣ ರಿಸಲ್ಟ್ ಹೆಂಗೆ ಬರುತ್ತೆ ಅಂತ. ನಿನಗೆ ಮೊದಲು ಪರಿಚಯದವ್ರು ಯಾರೇ ಎಷ್ಟು ನಿನ್ನ ಫ್ರೆಂಡ್ ಎಲ್ಲ ಅದಾರನ? ಇಲ್ಲಿ ಬಂದ ಫ್ರೆಂಡ್ ಆಗೋರೆಲ್ಲ ಇಲ್ಲಿ ಬಂದಮೇಲೆ 2 ಫ್ರೆಂಡ್ಸ್ ಆಗಿದ್ದಾರೆ ಚಿತ್ರದುರ್ಗದವ್ರ. ಅವ್ರ ಜೊತೆನೇ ರೂಮ್ ಮಾಡಿದ್ದೇನೆ. ಮತ್ತೆ ಊಟ ಎಲ್ಲ ಯಾವ ಥರ? ನಮ್ಮ ಓನರ್ಗೆ ಹೇಳಿದ್ದೇನೆ ಅಡುಗೆ ಮಾಡಕ್ಕೆ. ಅಂದರೆ ನಾವು ಮೆಸ್ ಅದು ಮಾಡಿಲ್ಲ ಫ್ರೆಂಡ್ಸ್, ರೂಮ್ ಮಾಡಿರೋದ್ರಿಂದ ನಮ್ಮ ಓನರೇ ಅಡುಗೆ ಮಾಡಿ ಕೊಡ್ತಾರೆ, ಅಲ್ಲೇ ಊಟ ಮಾಡೋದು ನಾವು. ಹಾಗಾಗಿ ಅವ್ರಿಗೆ ಹೇಳಿದ್ದೇನೆ. ಇದು ಬ್ಯಾಗ್ ಇಷ್ಟು ಹೆವಿ ಆಗ್ತಿರ್ಲಿಲ್ಲ ಯಪ್ಪ, ತೊಗೊಂಡು ನಡೆಯಕ್ಕೆ ಸಾಕಾಗಿ ಹೋಗ್ತಿತ್ತು. ಯಾಕೆ ಇವತ್ತು ಟೈಮ್ ಟೇಬಲ್ ಪ್ರಕಾರ ಇವಾಗಿಂದ ನಮಗೆ ಗೊತ್ತಾಯ್ತಿಲ್ಲ. ಅಂದ್ರೆ ವೀಕ್ಲಿ ಎಲ್ಲ ಬುಕ್ಸು ತೊಗೊಂಡು ಬರ್ಬೇಕ್ರಲ್ಲ. ಸೊ ಏನೆಲ್ಲ ಬರೆದಿದ್ದಾರೆ ಒಂದೆರಡು ಮಾತನ್ನ ನಿಮಗೆ ತೋರಿಸ್ತೀನಿ. ನಾವು ಎಷ್ಟು ಓದಿದ್ದೀವಿ ಎಂಬುದು ಮುಖ್ಯವಲ್ಲ, ಆ ಓದು ನಮಗೆ ಎಷ್ಟು ಸಂಸ್ಕಾರವನ್ನು ಕಲಿಸಿದೆ ಎಂಬುದು ಮುಖ್ಯ. ಶಿಕ್ಷಕರಿಂದ ಕಲಿಯುವವರಿಗೆ ದೇವರು ಬೇಕಾಗಿಲ್ಲ, ಶಿಕ್ಷಕರೇ ದೇವರು. ಶಿಕ್ಷಕರ ದೇವರು ನಿಜ ಫ್ರೆಂಡ್ಸ್, ಗುರುಗಳೇ ದೇವರು. ಚಲೋ ಬರ್ತಾರ, ಒಂದು ಭಾರಿ ಇರ್ತಾವ. ಇಲ್ಲಿ ಯಾರೋ ಇನ್ಸ್ಟಾ ID ಬರ್ತಾರೆ. ನಾನು ಇಲ್ಲಿ ನಾ ಬರ್ಬೇಕಾದ್ರೆ ನಾನು ಯೂಟ್ಯೂಬ್ ID ಬರ್ತೀವ. ಎಸ್, ಹೋಗೋಣವಾ? ಸೊ ಫ್ರೆಂಡ್ಸ್, ಇವಾಗ ನಮ್ಮ ರೂಮಿಗೆ ಬಂದಿದ್ದೀವಿ ಮಧ್ಯಾಹ್ನದ ಊಟ ಮಾಡೋಕ್ಕೆ. ಇವತ್ತು ಸಂಡೇ ಅಲ್ವಾ, ಹಾಗಾಗಿ ಸಂಡೇ ಸ್ಪೆಷಲ್ ಚಿಕನ್ ಮಾಡಿದ್ದಾರೆ.
ಸೊ ಇದು ಚಿಕನ್, ನೆಕ್ಸ್ಟ್ ಇದು ರೈಸ್ ಮಾಡಿದ್ದಾರೆ, ಮಸಾಲೆ ರೈಸ್, ನೆಕ್ಸ್ಟ್ ರೊಟ್ಟಿ. ಡೈಲಿ ವೆರೈಟಿ ಊಟ ಇರುತ್ತೆ. ಮಧ್ಯಾಹ್ನ ಊಟ, ಸಾಯಂಕಾಲದ ಊಟ. ಬ್ರೇಕ್ಫಾಸ್ಟ್ ಹೊರಗೆ ಮಾಡ್ಕೋಬೇಕು ನಾವು. ಒಂದ್ಸಲ ಬ್ರೇಕ್ಫಾಸ್ಟ್ ಮಾಡೋದು ವಿಡಿಯೋ ಮಾಡಿ ಹಾಕ್ತೀನಿ. ತುಂಬ ಚೆನ್ನಾಗಿ ಬ್ರೇಕ್ಫಾಸ್ಟ್ ಇರುತ್ತೆ ಬೆಳಗ್ಗೆ. ಸೊ ಇವ್ರಿಗೂ ಕೂಡ ಇವತ್ತು ಎಕ್ಸ್ಟ್ರಾ ಪ್ಲೇಟ್ ಮಾಡಿದ್ದಾರೆ, ಅವರು ಕೊಟ್ಟಿದ್ದಾರೆ ಓನರ್ ಅವರು. ಸೊ ಟೇಸ್ಟ್ ಮಾಡಿ ಹೇಳ್ರಿ ಹೆಂಗಾಗಿದೆ ಅಂತ ಹೇಳಿ. ನೀ ತಗೋ. ನಾ ಟೇಸ್ಟ್ ಮಾಡಲಿ. ಚಲೋ ಆಗೈತೆ. ನೀವು ತಿನ್ಬೇಕು. ಪೀಸ್ ಎಲ್ಲ ಹೆಂಗೆ ಬಂದಾವ ನೋಡ್ಲ. ಪರ್ಫೆಕ್ಟಾ? ನೋಡ್ರಿ. ಪರ್ಫೆಕ್ಟ್ ಅಷ್ಟೇ. ಫಿಶ್ ಮುಟ್ಟಿದಂಗೆ ಆಗೈತೆ. ಸೊ ಊಟ ಟೇಸ್ಟಿ ದಿನ ಚಲೋ ಇರ್ತೈತಲ್ಲ ಸಿತ್ತಲ್ಲ. ಹಾಂ, ವೆರೈಟಿ ಚಲೋ ಇರ್ತೈತೆ. ಸ್ವಲ್ಪ ಹೊಂದ್ಕೊಳ್ಳೋಕೆ ಕಷ್ಟ ಆಯಿತು, ಈಗ ಸೆಟ್ ಆಗಿದೆ. ಚೆನ್ನಾಗಿ ಊಟ ಮಾಡ್ಕೋತ ಹೆಲ್ತ್ ಒಳ್ಳೇದಾಗಿ ಕಾಕೊಂಡು ಹೋಗ್ಬೇಕು. ನೀವು ಹೆಲ್ತ್ ಚಲೋ ಐತಂದ್ರೆ ಅದು ಸ್ಟಡಿ ಚಲೋ ಆಗ್ತೈತಿ, ಹೌದಲ್ಲ? ಊಟ ಮಾಡೋಣ. ಎಸ್. ಸೊ ಗೈಸ್, ಮಧ್ಯಾಹ್ನದ ಒಂದು ಒಳ್ಳೆ ಊಟ ಮುಗಿಸ್ಕೊಂಡು ಆಮೇಲೆ ನಿಮ್ಮನ್ನು ಮೀಟ್ ಆಗ್ತೀವಿ. ಎಸ್. ಮುಂದೆ ಏನು ಮಾಡೋದು, ಇವತ್ತು ಏನೇನು ಮಾಡ್ತೀವಿ ಅಂತ ತೋರಿಸ್ತೀವಿ. ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಸೊ ಫ್ರೆಂಡ್ಸ್, ಊರಿಂದ ಇವ್ರು ಏನೇನು ತಂದಿದ್ದಾರೆ ಅಂಥೇಳಿ ನೋಡೋಣ. ಹಾಗೆ ನಮ್ಮ ಮಮ್ಮಿನೂ ಏನೇನು ಕೊಟ್ಟು ಕಳಿಸಿದ್ದಾರೆ ಅಂತೇಳಿ ನೋಡೋಣ. ಫಸ್ಟಿಗೆ ಉಪ್ಪಿನಕಾಯಿ, ಮ್ಯಾಂಗೋ ಪಿಕಲ್ ಹೇಳಿದ್ದೆ. ಥ್ಯಾಂಕ್ಸ್ ರೀ. ಉಪ್ಪಿನಕಾಯಿ ಒಂದಿದ್ರು ಊಟ ಭಾರಿ. ನೆಕ್ಸ್ಟು ಶೇಂಗಾ ಚಟ್ನಿ, ನಮ್ಮ ಮಮ್ಮಿ ಮಾಡಿ ಕಳಿಸಿರೋ ಶೇಂಗಾ ಚಟ್ನಿ. ಅದಾದಮೇಲೆ ಖಾರ ಐತೆ ಅಂದ್ರೆ ಹಸಿ ಖಾರ ಇದ್ರೆ ಊಟ ಭಾರಿ. ನೈಟ್ ತಿಂತೀನಿ. ಇಲ್ಲಿ ಫ್ರಿಜ್ ಎಲ್ಲ ಇಲ್ಲ ಆಮೇಲೆ ಅದನ್ನ ದೌಡ್ ಮುಗಿಸ್ತಾರೆ ಎಲ್ಲರಿಗೂ ತಿಂದು. ಇದೇನ ಶೇಂಗಾ ಹೋಳಿಗೆ. ನನ್ನ ಕಡೆಯಿಂದ ಅದು. ಇದು ದಪಾಟಿ ಮಮ್ಮಿ ಕಡೆಯಿಂದ. ಆರೆಂಜ್. ಇದ್ರಾಗ ಏನೇನೈತ್ರಿ? ಅದು ಬೇಕ್ರಿ ಐಟಮ್ಸ್. ಇದೇನು ತೋರ್ನಾಳಿದೆ? ನೀನೇ ಹೋಗಿಲ್ಲ ಶನಿವಾರ ಅದು. ಸೊ ನಾವು ವಾರ ತೋರ್ನಾಳಿಗೆ ಹೋಗ್ತೀವಲ್ಲ, ಅಲ್ಲಿಂದ ತೊಗೊಂಬಂದಿದ್ದಾರೆ. ಇದು ಸ್ವೀಟ್ ಮೆಣಸಿನ್ಕಾಯಿ, ಆಮೇಲೆ ಇದು ಖಾರ ಮೆಣಸಿನ್ಕಾಯಿ, ನೆಕ್ಸ್ಟ್ ಇದು ಜಾಮೂನ್. ಶಾಪಿಂಗ್ ಜೋರಾಗಿಲ್ಲ. ಶಿರಡಿ ತೊಗೊಂಬಂದಿ ಅಂತ ಹೇಳಿದ್ದೆ ನಾನೇ. ಇದನ್ನು ತೊಗೊಂಬಂದಿದ್ದಾರೆ. ನನ್ನ ಫೇವ್ರೆಟ್ ಚಿಪ್ಸ್ ಕೇಳಿ ಅದಾದಮೇಲೆ ಚಿಪ್ಸ್, ಪೊಟ್ಯಾಟೊ ಚಿಪ್ಸ್. ನೆಕ್ಸ್ಟ್ ಡೊನೇಟ್ ಭಾರಿ ತಂದಿರ್ಲ. ಮುಂದಿನ ರವಿವಾರ ಮತ್ತೆ ಬರ್ತೀರಿ ಹಿಂಗೆ ತಗೋಣ. ಎಲ್ಲ ಇಡ್ತೇನೆ. ಊಟ ಹೆಂಗೈತಿ ನಿಮಗೆ? ಮಸ್ತ್, ಸೂಪರ್, ಕರೆಕ್ಟ್, ಮಸ್ತ್ ಟೇಸ್ಟಿ. ಚಿಕನ್ ಮಾಡಿದ್ರು ಇವತ್ತು. ಸಂಡೇಗೆ ಒಂದ್ಸಲ ನಾನ್ ವೆಜ್ ಇರುತ್ತೆ. ಎಗ್ಗು ಇಲ್ಲ ಚಿಕನ್ ಏನಾದರೂ ಕೊಡ್ತಾರೆ. ಸೊ ರೆಗ್ಯುಲರ್ ನಾನು ಏನು ಊಟ ಮಾಡ್ತೀನಿ ಇವ್ರಿಗೆಲ್ಲ ಫೋಟೋ ಕಳಿಸ್ತಾನೆ ಇರ್ತೀನಿ. ಹೆಂಗಿರ್ತೈತಿ ಊಟ ಡೈಲಿ ನೀವು ನೋಡೋತಿರ್ತೈತಿ. ಸಖತ್ತಾಗಿರ್ತೈತಿ ಊಟ. ವೆರೈಟಿ ಕೊಡ್ತಾರೆ ಬಿಡು. ವೆರೈಟಿ ಚಲೋ ಕೊಡ್ತಾರೆ. ಸೊ ಗೈಸ್, ಮಧ್ಯಾಹ್ನದ ಒಂದು ಒಳ್ಳೆ ಊಟ ಮುಗಿಸ್ಕೊಂಡು ನಾವು ಇಲ್ಲೇ ನಿಯರ್ ಇರ್ತಕ್ಕಂಥ ಇಬ್ರಾಹಿಂ ರೋಜಾ ನೋಡಲಿಕ್ಕೆ ಹೊರಟಿದ್ದೀವಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಆ ಇಬ್ರಾಹಿಂ ರೋಜಾದ ಕಂಪ್ಲೀಟ್ ಸ್ಟೋರಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತಕ್ಕಂಥದ್ದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ಕೋತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಒತ್ತಿ. ಸೊ ನೆಕ್ಸ್ಟ್ ವ್ಲಾಗ್ ಒಟ್ಟಿಗೆ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.